ಜಿಲ್ಲಾ ಮೈಸೂರು ನಿವಾಸಿಗಳು ರೋಟರಿ ಹೆರಿಟೇಜ್ ಮೈಸೂರು ಪುಣ್ಯಕೋಟಿ ಸೇವಾ ಟ್ರಸ್ಟು ಹಾಗೂ ಮೈಸೂರಿನ ನಾಗರಿಕರ ಸಹಯೋಗದೊಂದಿಗೆ 2ನೇ ವರ್ಷದ ಅವರೆಕಾಳು ಮುದ್ದೆ ಊಟದ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ವಿಜಯನಗರ 1ನೇ ಹಂತದಲ್ಲಿರುವ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ 2ನೇ ವರ್ಷ ರೋಟರಿ ಅವರ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಕಳೆದ ಬಾರಿ 5,000 ಜನಕ್ಕೆ 5 ಕ್ವಿಂಟಾಲ್ ಅವರೆಕಾಳನ್ನು ಮಾಡುವುದರ ಮುಖಾಂತರ ಪರಿಚಿತನ ಆದೋ ಈಗ ಈ ಬಾರಿ ಜನದ ಭಕ್ತಾದಿಗಳ ಸಮೂಹವನ್ನು ನೋಡಿಕೊಂಡು ಈ ಸಲ 10 ಕ್ವಿಂಟಾಲ್ ಅವರೆಕಾಳು, 10 ಕ್ವಿಂಟಾಲು ಅನ್ನ ಮತ್ತು 10 ಕ್ವಿಂಟಾಲ್ ರಾಗಿಯನ್ನು ಮಾಡೋದ್ರ ಮುಖಾಂತರ ರೋಟರಿ ಹೆರಿಟೇಜ್ ಕ್ಲಬ್ಬು ನಮಗೆ ಬಹಳ ಬೆನ್ನೆಲುಬಾಗಿ ನಿಂತು ಸಹಾಯವನ್ನು ಮಾಡ್ತಾ ಇದೆ. ಮೊದಲಿಗೆ ರೋಟರಿಯ ಸಂಘ ಸಂಸ್ಥೆಯ ಪದಾಧಿಕಾರಿಗಳಿಗೆ ಧನ್ಯವಾದಗಳನ್ನು ತಿಳಿಸಿ, ಹಾಗೆಯೇ ಮೈಸೂರಿನಲ್ಲಿರ್ತಕ್ಕಂಥ ಎಲ್ಲ ನಾಗರಿಕ ಬಂಧುಗಳು ತನು ಮನ ಧನ ಎಲ್ಲವನ್ನು ಕೂಡ ಸಹಾಯವನ್ನು ಮಾಡೋದ್ರ ಮುಖಾಂತರ ಈ ಕಾರ್ಯಕ್ರಮವನ್ನು 2ನೇ ವರ್ಷಕ್ಕೆ ಯಶಸ್ವಿಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಮತ್ತೊಮ್ಮೆ ಎಲ್ಲ ಭಕ್ತಾದಿಗಳು ಬಂದು ಈ ನಾವು ಆಲ್ಮೋಸ್ಟ್ ಎಲ್ಲ ಕಡೆ ಏನೇನು ನವೀಕರಣ ಮಾಡುವಂತ ಕೆಲಸಗಳಿತ್ತು ಅದನ್ನು ಮಾಡಿದ್ದೀವಿ. ಮತ್ತೆ ನಮ್ಮ ಕಡೆ ಗಮನವನ್ನು ಕೊಡ್ತಾ ಇಲ್ಲ. ಇದನ್ನು ಅರಿವು ಮೂಡಿಸತಕ್ಕಂಥ ಕಾರ್ಯಕ್ರಮವನ್ನು ನಗರದ ಜನತೆಗೆ ರಾಗಿ ಮುದ್ದೆ ಮತ್ತು ಅವರೆಕಾಳು ಸಾಂಬಾರನ್ನು ತಿಂದು ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಎಂಬ ಒಂದು ಸೂತ್ರವನ್ನು ಕರುಣಿಸಿ ನಮ್ಮ ಹನುಮಂತೇಶ್ ಅವರು ಮತ್ತು ರೋಟರಿ ಸಂಸ್ಥೆಯವರು ಹಾಗೂ ಪುಣ್ಯಕೋಟಿ ಸಂಸ್ಥೆಯವರು ಹಾಗೂ ಮಂಡ್ಯ ಜಿಲ್ಲೆ ಪದಾಧಿಕಾರಿಗಳು, ಮಂಡ್ಯ ಜಿಲ್ಲೆಯ ನಿವಾಸಿಗಳು ಹಾಗೂ ಮೈಸೂರು ಜಿಲ್ಲೆ ನಿವಾಸಿಗಳು ಎಲ್ಲರೂ ಸೇರಿಕೊಂಡು ಈ ಮಹತ್ತರವಾದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮ ಎಲ್ಲ ಭಕ್ತಾದಿಗಳು ಆಹ್ವಾನವನ್ನು ನೀಡಿದ್ದೀವಿ, ಬಂದು ಪ್ರಸಾದವನ್ನು ಸ್ವೀಕರಿಸಬೇಕು ಅಂತಕ್ಕಂಥದ್ದನ್ನು ಕೇಳ್ತಾ ಎಲ್ರಿಗೂ ಕೂಡ ಭಗವಂತ 5,000 ಜನಕ್ಕೆ 5 ಕ್ವಿಂಟಾಲ್ ಅವರೆಕಾಳನ್ನು ಮಾಡುವುದರ ಮುಖಾಂತರ ಪರಿಚಿತನ ಆದೋ ಈಗ ಈ ಬಾರಿ ಜನರಿಂದ 12,000 ಜನಕ್ಕೆ ನಾವು ಪ್ರಸಾದ ವಿನಿಯೋಗವನ್ನು ಮಾಡ್ತಾ ಇದ್ದೀವಿ. ದಯಮಾಡಿ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಇವತ್ತಿನ ದಿನಗಳಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಕೂಡ ತಿಂತಾ ಇರುವಂಥದ್ದು ಪಿಜ್ಜಾ, ಬರ್ಗರ್ ಇದಕ್ಕೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಮಕ್ಕಳು. ತುಂಬ ಜನಗಳಿಗೆ ಈಗ ಅವರೆಕಾಳು ಮುದ್ದೆ ಪೌಷ್ಟಿಕಾಂಶದ ಆಹಾರದ ಬಗ್ಗೆ ಯಾರಿಗೂ ಮಾಹಿತಿ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ನಾವು ಈ ಒಂದು ಶ್ರಾವಣ ಮಾಸದಲ್ಲಿ ಅದರ ಬಗ್ಗೆ ಪೌಷ್ಟಿಕಾಂಶದ ಬಗ್ಗೆ ಒಂದು ಅರಿವು ಮೂಡಿಸುವುದರ ಜೊತೆಗೆ ಈ ಒಂದು ಕಾರ್ಯಕ್ರಮವನ್ನು ನಾವು ಶ್ರಾವಣ ತುಂಬ ಮಾಸದ ನಾವು ಈ ಒಂದು ಕಾರ್ಯಕ್ರಮವನ್ನು ಕಳೆದ ಬಾರಿ ನಮ್ಮ ಮಾಜಿ ಅಧ್ಯಕ್ಷರಾದಂಥ ನಮ್ಮ ರೋಟರಿ ಕ್ಲಬ್ ಆಫ್ ಹೆರಿಟೇಜ್ ಮಾಜಿ ಅಧ್ಯಕ್ಷರಾದಂಥ HM ವೆಂಕಟೇಶ್ರವರು ನಮಗೆ ನಮ್ಮ ಕ್ಲಬ್ಗೆ ಈ ಒಂದು ಕಾರ್ಯಕ್ರಮವನ್ನು ಪರಿಚಯಿಸಿರ್ತಾರೆ. ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಇವತ್ತಿನ ದಿನಗಳಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಕೂಡ ತಿಂತಾ ಇರುವಂಥದ್ದು ಪಿಜ್ಜಾ, ಬರ್ಗರ್ ಇದಕ್ಕೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಮಕ್ಕಳು. ತುಂಬ ಜನಗಳಿಗೆ ಈಗ ಅವರೆಕಾಳು ಮುದ್ದೆ ಪೌಷ್ಟಿಕಾಂಶದ ಆಹಾರದ ಬಗ್ಗೆ ಯಾರಿಗೂ ಮಾಹಿತಿ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ನಾವು ಈ ಒಂದು ಶ್ರಾವಣ ಮಾಸದಲ್ಲಿ ಅದರ ಬಗ್ಗೆ ಪೌಷ್ಟಿಕಾಂಶದ ಬಗ್ಗೆ ಒಂದು ಅರಿವು ಮೂಡಿಸುವುದರ ಜೊತೆಗೆ ಈ ಒಂದು ಕಾರ್ಯಕ್ರಮವನ್ನು ನಾವು ತುಂಬ ರೂಪುರೇಷೆ ಮಾಡಿಕೊಂಡು ಎಲ್ಲರೂ ನಮ್ಮ ಪುಣ್ಯಕೋಟಿ ಸೇವಾ ಟ್ರಸ್ಟ್ ಹನುಮಂತೇಶ್ ಅವರು ಏನಿದ್ದಾರೆ ಅಧ್ಯಕ್ಷರು, ಅವರು ನಮಗೆ ಆಹ್ವಾನವನ್ನು ನಮ್ಮ ಜೊತೆ ಕೈ ಜೋಡಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಅಂತ ಕೇಳ್ಕೊಂಡಿರ್ತಾರೆ. ಆದ್ರಿಂದ ಅವ್ರ ಜೊತೆ ನಾವು ಕೂಡ ಸಹಾಯೋಜಕರಾಗಿ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತೀವಿ. ರೋಟರಿ ಕ್ಲಬ್ ಆಫ್ ಹೆರಿಟೇಜ್ ಅವರು ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೆದು ಬರ್ತಾ ಇದೆ. ಕಳೆದ ಬಾರಿ ನಾವು ಒಂದು 5 ಅದನ್ನು ಈ ಬಾರಿ ನಾವು ತುಂಬ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ತಿಳ್ಕೊಂಡು 10,000 ರಿಂದ 12,000 ಜನ ಭಕ್ತರು ಇವತ್ತು ಬಂದು ಪ್ರಸಾದವನ್ನು ಸ್ವೀಕರಿಸ್ತಾರೆ ಅಂತ ಅಂದ್ಬಿಟ್ಟು ನಮಗೆ ನಂಬಿಕೆ ಇದೆ. ಹಾಗಾಗಿ ವರುಣದೇವರಲ್ಲೂ ಕೂಡ ನಾವು ಪ್ರಾರ್ಥನೆ ಮಾಡ್ಕೊತಾ ಇದ್ದೀವಿ. ನಮ್ಮ ನಾಡಿನ ಜನತೆಗೆ ಒಂದು ಶುಭಾಶಯ. ನಮ್ಮ ಏನೆಲ್ಲ ಕೆಲಸಗಳ ಅದ್ರ ಬಗ್ಗೆ ಸರಳವಾಗಿ ಹೇಳಿದರೆ ನಾನು ತುಂಬ ಇನ್ನೂ ಅದ್ಭುತವಾಗಿ ಹೇಳಬೇಕು ಅಂತಂದರೆ ನಮ್ಮ ಸಂಸ್ಥೆ ಒಂದು ಕೋವಿಡ್ ಸಮಯದಲ್ಲಿ 1,48,000 ಜನಗಳಿಗೆ ನಾವು ಎಲ್ಲಿ ಅಗತ್ಯತೆ ಇರುತ್ತೆ ಅಂತ ಒಂದು ಜನಗಳನ್ನ ಹುಡುಕೊಂಡು 1,48,000 ಫುಡ್ ಪ್ಯಾಕೆಟ್ಗಳನ್ನ ಮಾಡಿ ನಾವೇ ತಯಾರಿಸಿ ಎಲ್ಲ ಸದಸ್ಯರು ಅದರಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಮ್ಮ ಕ್ಲಬ್ ಒಂದು ತುಂಬ ಅದ್ಭುತವಾದಂಥ ಕೆಲಸವನ್ನು ಮಾಡಿರ್ತದೆ. ಸೊ ಹಾಗಾಗಿ ಪ್ರತಿ ಸದಸ್ಯರು ಅದರಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಮ್ಮ ಕ್ಲಬ್ ಒಂದು ತುಂಬ ಅದ್ಭುತವಾದಂಥ ಕೆಲಸವನ್ನು ಮಾಡಿರ್ತದೆ. ಸೊ ಹಾಗಾಗಿ ಪ್ರತಿ ವರ್ಷ ಕೂಡ ನಾವು ಒಂದೊಂದು ಯಾವುದಾದ್ರೂ ಒಂದು ಕಾರ್ಯಕ್ರಮಗಳನ್ನ ಮಾಡ್ತಾನೆ ಇರ್ತೀವಿ. ನಮ್ಮ ಹಿಂದಿನ ಅಧ್ಯಕ್ಷರು ಈಗ ಮಾತಾಡುವಂಥವರು ಶಿವರುದ್ರಪ್ಪನವರು ಅವರ ಕಾಲದಲ್ಲಿ ಒಂದು ಅಂಗನವಾಡಿ ಕೇಂದ್ರಗಳನ್ನ ನಾವು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕಡೆ ಏನೇನು ನವೀಕರಣ ಮಾಡುವಂಥ ಕೆಲಸಗಳಿತ್ತು ಅದನ್ನು ಮಾಡಿದ್ದೀವಿ. ಮತ್ತು ನಮ್ಮ ಒಂದು ವೆಂಕಟೇಶ್ ಅವರ ಪೀರಿಯಡಲ್ಲಿ ನಾವು ಒಂದು ತುಂಬ ವೇಗವಾಗಿ ಸಾಗ್ತಾ ಇದೆ.
ಅಂಥ ನಿಟ್ಟಿನಲ್ಲಿ ಮನುಷ್ಯ ಆರೋಗ್ಯದ ಕಡೆ ಗಮನವನ್ನು ನೀಡ್ತಕ್ಕಂಥದ್ದು ಭಾಳ ಕಡಿಮೆ ಆಗ್ತಾ ಇದೆ. ಹಿಂದೆ ಹಳ್ಳಿಗಳಲ್ಲೆಲ್ಲ ಎಲ್ಲವನ್ನು ರಾಗಿ ಮುದ್ದೆ ಸಾಂಬಾರೆಲ್ಲ ತಿಂದು ಆರೋಗ್ಯವನ್ನು ನೋಡ್ಕೋತಾ ಇದ್ರು. ಇತ್ತೀಚಿನ ನಗರ ಪ್ರದೇಶದಲ್ಲಿ ಸಾಮಾನ್ಯ ಜನಗಳೆಲ್ಲ ಆರೋಗ್ಯದ ಕಡೆ ಗಮನವನ್ನು ಕೊಡ್ತಾ ಇಲ್ಲ. ಇದನ್ನು ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ನಗರದ ಜನತೆಗೆ ರಾಗಿ ಮುದ್ದೆ ಮತ್ತು ಅವರೆಕಾಳು ಸಾಂಬಾರನ್ನು ತಿಂದು ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಎಂಬ ಒಂದು ಸೂತ್ರವನ್ನು ಕರುಣಿಸಿ ನಮ್ಮ ಹನುಮಂತೇಶ್ ಅವರು ಮತ್ತು ರೋಟರಿ ಸಂಸ್ಥೆಯವರು ಹಾಗೂ ಪುಣ್ಯಕೋಟಿ ಸಂಸ್ಥೆಯವರು ಹಾಗೂ ಮಂಡ್ಯ ಜಿಲ್ಲೆ ಪದಾಧಿಕಾರಿಗಳು, ಮಂಡ್ಯ ಜಿಲ್ಲೆಯ ನಿವಾಸಿಗಳು ಹಾಗೂ ಮೈಸೂರು ಜಿಲ್ಲೆ ನಿವಾಸಿಗಳು ಎಲ್ಲರೂ ಸೇರಿಕೊಂಡು ಈ ಮಹತ್ತರವಾದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ಸಮಸ್ತ ನಾಗರಿಕರು ಆಗಮಿಸಿ ರಾಗಿ ಮುದ್ದೆ ಅವರೆಕಾಳು ಸಾಂಬಾರನ್ನು ತಿಂದು ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಎಂದು ನಮ್ಮ ಉದ್ದೇಶ. ಇದಕ್ಕೆ ಭಗವಂತನ ಆಶೀರ್ವಾದ, ಯೋಗಾನಂದ ಸ್ವಾಮಿ ಆಶೀರ್ವಾದ, ಪರಮಪೂಜ್ಯ ಭಾಷ್ಯಂ ಸ್ವಾಮೀಜಿ ಆಶೀರ್ವಾದ, ತಿರುಪತಿ ವೆಂಕಟರಮಣ ಸ್ವಾಮಿಯ ಆಶೀರ್ವಾದ ಎಲ್ಲವನ್ನೂ ನೀಡಿ ಸಮಸ್ತ ಯಾರ್ಯಾರು ಸಹಕರಿಸ್ತಕ್ಕಂಥ ಎಲ್ಲರಿಗೂ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಕಾರ್ಯಕ್ರಮ ಸುಸೂತ್ರವಾಗಿ ಸಾಂಗವಾಗಿ ನೆರವೇರಲಿ. ಆ ಕಾರ್ಯಕ್ರಮದ ರೂವಾರಿಯಾಗಿರ್ತಕ್ಕಂಥ ಹನುಮಂತೇಶ್ ಅವರಿಗೆ ಎಲ್ಲರಿಗೂ ಆ ಭಗವಂತ ಆಶೀರ್ವಾದ, ಆಯಸ್ಸು, ಆರೋಗ್ಯ, ನೆಮ್ಮದಿ ಎಲ್ಲವನ್ನು ನೀಡಿ ಭಗವಂತ ಆಶೀರ್ವಾದ ಮಾಡಲಿ ಅಂತ ನಾನು ಪ್ರಾರ್ಥಿಸ್ಕೋತಾ ಇದ್ದೀನಿ. ನಾನು ಧನ್ಯವಾದ. ಗೋವಿಂದ ಗೋವಿಂದ